ನಮಸ್ಕಾರ. ಇಂದಿನ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಶಬರಿಮಲೆ ಚಿನ್ನ ದರೋಡೆ ಪ್ರಕರಣದ ಎಸ್ಐಟಿ ತನಿಖೆಯನ್ನು ಹಾಳು ಮಾಡಲಾಗುತ್ತಿದೆ ಎಂದು ವಿರೋಧಿಸಿ ಜಿಲ್ಲಾಧಿಕಾರಿ ಕಚೇರಿಗೆ ಯೂತ್ ಕಾಂಗ್ರೆಸ್ ಆಶ್ರಯದಲ್ಲಿ ಮಾರ್ಚ್ ನಡೆಯಿತು. NTU ಜಿಲ್ಲಾ ಸಮ್ಮೇಳನ ರಾಜ್ಯ ಕಾರ್ಯದರ್ಶಿ ಹರಿಹಾರ್ ವಿಶ್ವನಾಥನ್ ಅವರಿಂದ ಉದ್ಘಾಟನೆ. ನಿಷೇಧಿತ ತಂಬಾಕು ಉತ್ಪನ್ನಗಳನ್ನು ಕೇಳಲು ಬಂದ ಗ್ಯಾಂಗ್ ಮಾರಾಟವಿಲ್ಲ ಎಂದು ಹೇಳಿದಾಗ ಅಂಗಡಿಯನ್ನು ಒಡೆದು ಹಾಕಿದ ಘಟನೆ. ತಂದೆ ಮಕ್ಕಳು ಸೇರಿದಂತೆ 4 ಜನರ ಬಂಧನ. ಬಸ್ಸನ್ನು ಹಿಂದಕ್ಕುವ ಭರದಲ್ಲಿ ಸ್ಕೂಟರ್ ಸವಾರನೊಬ್ಬ ರಸ್ತೆಗೆ ಬಿದ್ದ ಘಟನೆ. ಅರಮನೆ ಜ್ಯುವೆಲರಿ ಉದ್ಯೋಗಿ ಶಶಿಕುಮಾರ್ ಪವಾಡ ಸಾದೃಶ್ಯವಾಗಿ ಅಪಾಯದಿಂದ ಪಾರು. ಪಿರಿಟೆಡ್ಕ ರಾಷ್ಟ್ರೀಯ ಹೆದ್ದಾರಿ ಬಳಿ ಭಾರಿ ಬೆಂಕಿ ಅವಘಡದಿಂದ ಎಕರೆಗಟ್ಟಲೆ ಖಾಸಗಿ ಭೂಮಿ ಸುಟ್ಟು ಸರ್ವನಾಶ. ವಾರ್ತೆಗಳು ವಿವರವಾಗಿ. ಶಬರಿಮಲೆ ಚಿನ್ನ ದರೋಡೆ ಪ್ರಕರಣದ ಎಸ್ಐಟಿ ತನಿಖೆಯನ್ನು ರಾಜ್ಯ ಸರ್ಕಾರ ಹಾಳು ಮಾಡುತ್ತಿದೆ ಎಂದು ಆರೋಪಿಸಿ ಯೂತ್ ಕಾಂಗ್ರೆಸ್ ಜಿಲ್ಲಾಧಿಕಾರಿ ಕಚೇರಿಗೆ ಮಾರ್ಚ್ ನಡೆಸಿತು. ಡಿಸಿಸಿ ಕಚೇರಿ ಆವರಣದಿಂದ ಪ್ರಾರಂಭವಾದ ಮಾರ್ಚ್ನಲ್ಲಿ ಪ್ರತಿಭಟನೆಗಳು ನಡೆಯಿತು. ರಾಷ್ಟ್ರಪಿತನನ್ನು ಅವಮಾನಿಸುವ ಹಾಗೂ ದೇವಸಂ ಆಸ್ತಿಯನ್ನು ಲೂಟಿ ಮಾಡುವ ರಾಷ್ಟ್ರ ವಿರೋಧಿಗಳ ತಾಣವಾಗಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಮಾರ್ಪಟ್ಟಿವೆ ಎಂದು ಡಿಸಿಸಿ ಉಪಾಧ್ಯಕ್ಷ BP ಪ್ರದೀಪ್ ಕುಮಾರ್ ಆರೋಪಿಸಿದರು. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯಿಂದ ರಾಷ್ಟ್ರಪಿತನ ಹೆಸರನ್ನು ತೆಗೆದುಹಾಕಿ ಯೋಜನೆಯನ್ನು ನಾಶ ಮಾಡಲು ಅದರ ರಚನೆಯನ್ನು ಬದಲಾಯಿಸಿದ ಕೇಂದ್ರ ಸರ್ಕಾರದ ಹೊಸ ನೀತಿ ಜಾರಿಗೆ ತಂದ ಬಗ್ಗೆ ಶಬರಿಮಲೆಯಲ್ಲಿ ಅಯ್ಯಪ್ಪನ ಚಿನ್ನದ ಕುರಿತು ಎಸ್ಐಟಿ ತನಿಖೆಯನ್ನು ಹಾಳು ಮಾಡುವಲ್ಲಿ ಪಿಣರಾಯಿ ಸರ್ಕಾರದ ಹಸ್ತಕ್ಷೇಪದ ವಿರುದ್ಧ ಯೂತ್ ಕಾಂಗ್ರೆಸ್ ಜಿಲ್ಲಾ ಕಮಿಟಿ ನೇತೃತ್ವದಲ್ಲಿ ನಡೆದ ಕಲೆಕ್ಟರೇಟ್ ಮಾರ್ಚ್ ಅನ್ನು ಉದ್ಘಾಟಿಸಿದ ಬಳಿಕ ಅವರು ಮಾತನಾಡಿದರು. ഗാന്ധിജിയെ പോലും ഇല്ലാതാക്കാൻ ശ്രമിക്കുമ്പോൾ അവർ കൊള്ളയടിക്കുന്നത്, അവർ ഇല്ലാതാക്കാൻ ശ്രമിക്കുന്നത് രാജ്യത്തിന്റെ പാരമ്പര്യമാണെങ്കിൽ ഇങ്ങ് കേരളത്തിലേക്ക് വന്നാൽ പിണറായിയുടെ സർക്കാർ ചെയ്യുന്നത് എന്താണ് എന്ന് പരിശോധിച്ചാൽ അവിടെ ഗാന്ധിയെ ഇല്ലാതാക്കാൻ ശ്രമിക്കുന്നവർ ഇവിടെ വിശ്വാസികളെ പോലും ഇല്ലാതാക്കിക്കൊണ്ട് അയ്യപ്പന്റെ പൊന്നുപോലും കട്ടെടുത്ത കള്ളന്മാരാണ് കേരളം ഭരിക്കുന്നത് എന്ന ദുഃഖകരമായ യാഥാർത്ഥ്യം നമ്മുടെ മുന്നിലുണ്ട്. ഇവിടെ കവി പാടിയതുപോലെ സ്വർണം കട്ടൽ ആരപ്പ സഖാക്കളാണ് അയ്യപ്പ എന്ന പാട്ട് അത് അലിയലികളായി അതിങ്ങനെ മുഴകിക്കൊണ്ടിരിക്കും എന്ന കാര്യത്തിൽ ഒരു തർക്കവുമില്ല. അഭിപ്രായ സ്വാതന്ത്ര്യത്തെക്കുറിച്ച് ഇവിടെ ഈ പറയുന്ന സാംസ്കാരിക നായകന്മാരുടെ കവികളുടെ ഒക്കെ പാരമ്പര്യത്തെക്കുറിച്ച് ഊറ്റം കൊള്ളുന്നവർ, ആവിഷ്കാര സ്വാതന്ത്ര്യത്തെക്കുറിച്ച് ഊറ്റം കൊള്ളുന്ന ആളുകൾ
ഒരു തെരഞ്ഞെടുപ്പിൽ അമ്പെ പരാജയപ്പെട്ടപ്പോൾ ആ തെരഞ്ഞെടുപ്പിന് പരാജയത്തിന് കാരണം ഒരു പാട്ടാണ് എന്ന് പറഞ്ഞ് ഈ പറയുന്ന ജനാധിപത്യ ബോധം അധികമായി കൊണ്ടു നടക്കുന്ന ആളുകൾ എന്ന് പറയുന്നവർ, ആവിഷ്കാര സ്വാതന്ത്ര്യത്തെ പറയുന്നവർ, അവർ ആ പാട്ട് പോലും നിരോധിക്കണമെന്ന് പറയുന്ന രീതിയിലേക്ക്, പാട്ട് എഴുതിയ അതിന്റെ വരികൾ എഴുതിയ ആൾക്കെതിരെ കേസെടുക്കുന്ന രീതിയിലേക്ക്, ആ പാട്ട് പാടിയ ആ ഗായകനെതിരെ കേസെടുക്കുന്ന രീതിയിലേക്ക്, അത് കേരളം മുഴുവൻ പാടിയ, കേരളം മുഴുവൻ പ്രചരിപ്പിച്ചവർക്കെതിരെ കേസെടുക്കുന്ന രീതിയിലേക്ക് ഒരു കമ്മ്യൂണിസ്റ്റ് ഗവൺമെന്റ് പോകുമ്പോൾ ഇത് നിങ്ങളെ ഓർത്ത് ലജ്ജിക്കുന്ന നാണം കെട്ടൊരു നിലപാടാണ് ഈ ഗവൺമെന്റ് ಸ್ವೀಕರಿಸಿರುತ್ತದೆ ಎಂದು പറയാതിരിക്കാൻ നിർവാഹമില്ല. ನೆಹರು ಯುವ ಕೇಂದ್ರದಿಂದ ನೆಹರು ಹೆಸರನ್ನು ತೆಗೆದುಹಾಕಿದಂತೆ, ಇಂದಿರಾ ಆವಾಸ್ ಯೋಜನೆಯಿಂದ ಇಂದಿರಾ ಗಾಂಧಿ ಹೆಸರನ್ನು ತೆಗೆದುಹಾಕಿದಂತೆ, ರಾಜೀವ ಗಾಂಧಿಯವರ ಹೆಸರನ್ನು ರಾಜೀವ ಗಾಂಧಿ KL ರತ್ನದಿಂದ ತೆಗೆದುಹಾಕಿದಂತೆ, ಮೋದಿ ಸರ್ಕಾರವು ರಾಷ್ಟ್ರಪಿತನ ಹೆಸರನ್ನು ಸಹ ತೆಗೆದುಹಾಕುವ ಮೂಲಕ ದೇಶದ ಇತಿಹಾಸವನ್ನು ತಿರಸ್ಕರಿಸುವ ರಾಷ್ಟ್ರ ವಿರೋಧಿ ಜನರಾಗಿ ಮಾರ್ಪಟ್ಟಿದ್ದಾರೆ ಎಂದು ಅವರು ಆರೋಪಿಸಿದರು. ಹೆಚ್ಚಿನ ನಾಯಕರು ಕಡಂಗಪಳ್ಳಿಯಂತಹ ಮಾಜಿ ಸಚಿವರು ಜೈಲಿನಲ್ಲಿ ಇರುತ್ತಾರೆ ಎಂದು ಮನಗಂಡು ಪಿಣರಾಯಿ ವಿಜಯನ್ ಸಿಪಿಎಂ ಪೊಲೀಸರನ್ನು SITಗೆ ತನಿಖೆಗೆ ನೇಮಕ ಮಾಡುವ ಮೂಲಕ ತನಿಖೆಯನ್ನು ಹಾಳು ಮಾಡಲು ಯತ್ನಿಸಿದ್ದಾರೆ ಎಂದು ಅವರು ಆರೋಪಿಸಿದರು. ಯೂತ್ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ KR ಕಾರ್ತಿಕೇಯನ್ ಸಭೆಯ ಅಧ್ಯಕ್ಷತೆ ವಹಿಸಿದರು. ಉನ್ನಿ ಸಿಎಂ, ಜವಾದ್ ಪುತ್ತೂರ್, ಜಿಲ್ಲಾ ಪದಾಧಿಕಾರಿಗಳಾದ ಮಾರ್ಟಿನ್ ಜಾರ್ಜ್, ವಿನೋದ್ ಕಪಿತನ್, ಅನೂಪ್ ಕಳಿಯಟ್, ರಾಫಿಕ್ ಅಡೂರ್, ಶ್ರೀನಾಥ್ ಬದಿಯಡ್ಕ, ಸುಚಿತ್ ಚಚಂಗಾಡ್, ಅಕ್ಷಯ್ ಎಸ್ ಬಾಲನ್, ಮಾರ್ಟಿನ್ ಅಬ್ರಹಂ, ರಜಿತಾ ರಾಜನ್, ನಿಯೋಜಕ ಮಂಡಲ ಅಧ್ಯಕ್ಷ ಮಾರಾಯ, ಅಭಿದನ್ ಎಡಚೇರಿ, ವಸಂತನ್ IS, ಶಿಬಿನ್ ಉಪ್ಪಿಲಕೈ, ಕಾಂಗ್ರೆಸ್ ನಾಯಕರಾದ ಕುಂಜಿ ವಿದ್ಯಾನಗರ, ಉಸ್ಮಾನ್ ಅಣಂಗೂರ್, ಅಬ್ದುಲ್ ರಜಾಕ್ ಚೆರ್ಕಳ, ಕಮಲಾಕ್ಷ ಸುವರ್ಣ, ಶಾಹಿದ್ ಪುಲಿಕೊನ್ನು, ಪ್ರಶಾಂತ್ ಎಡನೀರ್ ಮುಂತಾದವರು ನೇತೃತ್ವ ವಹಿಸಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. NTU ಜಿಲ್ಲಾ ಸಮ್ಮೇಳನ ಕಾಸರಗೋಡಿನಲ್ಲಿ ನಡೆಯಿತು. ರಾಜ್ಯ ಕಾರ್ಯದರ್ಶಿ ಹರಿಹರ್ ವಿಶ್ವನಾಥನ್ ಉದ್ಘಾಟಿಸಿದರು. ಭಾರತ್ ಮಾತಾ ಕಿ ಜೈ. ಜೈ ಜೈ ಜಿಲ್ಲಾ ಸಮ್ಮೇಳನ. ಜೈ ಜೈ ಜಿಲ್ಲಾ ಸಮ್ಮೇಳನ. NTU ಕಾಸರಗೋಡು ಜಿಲ್ಲಾ ಸಮ್ಮೇಳನ ನಡೆಯಿತು. ಟೆಟ್ ವಿಷಯದ ಬಗ್ಗೆ ಪ್ರತಿದಿನ ಆದೇಶಗಳನ್ನು ಹೊರಡಿಸುವ ಮೂಲಕ ಶಿಕ್ಷಕರನ್ನು ಸರ್ಕಾರವು ವಂಚಿಸುತ್ತಿದೆ ಎಂದು ಸಮ್ಮೇಳನವು ಆರೋಪಿಸಿತು. ವಿವಿಧ ರಿಯಾಯಿತಿಗಳನ್ನು ನೀಡಿ ಶಿಕ್ಷಕರನ್ನು ಬಲೆಗೆ ಬೀಳಿಸಲಾಗಿದೆ. 2025 ಸೆಪ್ಟೆಂಬರ್ 1ರಂದು ಸುಪ್ರೀಂ ಕೋರ್ಟ್ನಲ್ಲಿ ವಿಧಿ ಬಂದಾಗ ಎಲ್ಲ ಶಿಕ್ಷಕರನ್ನು ವಂಚಿಸುವ ಮೂಲಕ ಸರ್ಕಾರವು ಹಿಂದೆ ನೀಡಲಾದ ರಿಯಾಯಿತಿಗಳನ್ನು ಮರೆಮಾಡಿದೆ ಎಂದು ಸಮ್ಮೇಳನವು ಆರೋಪಿಸಿತು. ಸುಪ್ರೀಂ ಕೋರ್ಟ್ನಲ್ಲಿ ಪರಿಶೀಲನಾ ಅರ್ಜಿ ಸಲ್ಲಿಸುವ ಭರವಸೆಯನ್ನು ಕೇರಳ ಸರ್ಕಾರ ಪಾಲಿಸಲಿಲ್ಲ. ಈ ವಿಷಯದ ಬಗ್ಗೆ ಸರ್ಕಾರವು ತನ್ನ ಸ್ಪಷ್ಟ ನಿಲುವನ್ನು ಘೋಷಿಸಬೇಕೆಂದು ಸಮ್ಮೇಳನವು ಒತ್ತಾಯಿಸಿತು. ಇದರೊಂದಿಗೆ LP ತರಗತಿಯಲ್ಲಿ ಹಿಂದಿ ಭಾಷಾ ಅಧ್ಯಯನವನ್ನು ನಿರ್ಣಯದ ಮೂಲಕ ಪ್ರಾರಂಭಿಸಬೇಕೆಂದು ಸಮ್ಮೇಳನವು ಒತ್ತಾಯಿಸಿತು. സമ്മേളനವನ್ನು രാജ്യ കാര്യദർശി ഹരി ആർ വിശ്വനാഥൻ ഉദ്ഘാಟಿಸಿದರು. മറ്റുള്ള അധ്യാപക സംഘടനകളൊക്കെ കേവലം അവരുടെ വേതന വ്യവസ്ഥകളെക്കുറിച്ചും DA വർധനവിനെക്കുറിച്ചും ഒക്കെ മാത്രം സംസാരിക്കുമ്പോൾ അതിൽ നിന്നെല്ലാം വ്യത്യസ്തമായി സമൂഹ ബോധവൽക്കരണം എന്ന മഹത്തായ ലക്ഷ്യം വെച്ച് പ്രവർത്തിക്കുന്ന അധ്യാപക സംഘടനയാണ്. അതുകൊണ്ടാണ് നമ്മുടെ എല്ലാ മുദ്രാവാക്യങ്ങളിലും നമ്മൾ എഴുതുന്നൊരു വാചകം ശ്രദ്ധിച്ചിട്ടുണ്ടാകും: അധ്യാപനം രാഷ്ട്രസേവനം, വിദ്യാഭ്യാസം രാഷ്ട്ര പുരോഗതിക്ക് എന്നുള്ള കാര്യം. നാം പഠിക്കുന്ന കാലഘട്ടത്തിൽ, ഇവിടെ ഇരിക്കുന്ന ബഹുഭൂരിപക്ഷം ആൾക്കാരും പഠിക്കുന്ന കാലത്തിൽ വെറും 6.25 രൂപ ഫീസ് കൊടുത്താണ് സ്കൂൾ വിദ്യാഭ്യാസം നേടിയത്. പ്രീ ഡിഗ്രി വിദ്യാഭ്യാസം, +2 വിദ്യാഭ്യാസം 400-500 രൂപ കൊടുത്ത് മാത്രമാണ് പഠിച്ചത്. ഡിഗ്രി വിദ്യാഭ്യാസം അതുതന്നെ, PG പോസ്റ്റ് ഗ്രാജുവേഷനും എടുത്ത് അതുതന്നെ. അപ്പം നമ്മെ പഠിപ്പിച്ചത് ആര്? നമ്മെ പഠിപ്പിച്ചത് നമ്മുടെ മാതാപിതാക്കളാണ് എന്ന് നമ്മൾ പ്രത്യക്ഷത്തിൽ തോന്നുമെങ്കിലും നമുക്ക് വിദ്യാഭ്യാസം തന്നത് നമ്മുടെ രാഷ്ട്രമാണ്. നമ്മുടെ രാഷ്ട്രം ശമ്പളം കൊടുക്കുന്ന അധ്യാപകരാണ് നമ്മളെ പഠിപ്പിച്ചത്. അപ്പം നമ്മെ പഠിപ്പിച്ചത് നമ്മുടെ രാഷ്ട്രമാണ്. PSC ടെസ്റ്റ് ചെയ്ത് ജോലി നേടിയവരാകാം ബഹുഭൂരിപക്ഷവും. PSCക്ക് വേണ്ടി അപേക്ഷയ്ക്ക് എത്ര രൂപ അടയ്ക്കുന്നുണ്ട് എന്ന് നമുക്ക് ഓരോരുത്തർക്കും അറിയാം. അപ്പോൾ നമുക്ക് ജോലി വാങ്ങി തന്നതും നമ്മുടെ രാഷ്ട്രമാണ്. നമ്മളെ നിലനിർത്തിക്കൊണ്ടുപോകുന്നതും നമുക്ക് ശമ്പളം തരുന്നതും നമ്മുടെ രാഷ്ട്രമാണ്. അപ്പം നമ്മുടെ ആത്യന്തിക ലക്ഷ്യം രാഷ്ട്രസേവനം തന്നെയാണ് എന്നുള്ളതിൽ ഒരു സംശയവുമില്ല. അതാണ് ദേശീയ അധ്യാപക പരിഷത്ത് അധ്യാപകരുടെ മുമ്പിൽ വെക്കുന്ന ആദ്യ കാര്യം. ಜಿಲ್ಲಾಧ್ಯಕ್ಷ ಟಿ ಕೃಷ್ಣನ್ ಸಭೆಯ ಅಧ್ಯಕ್ಷತೆ ವಹಿಸಿದರು. ರಾಜ್ಯ ಉಪಾಧ್ಯಕ್ಷ ಕೆ ಪ್ರಭಾಕರನ್ ನಾಯರ್, ಮದೂರು ಗ್ರಾಮ ಪಂಚಾಯತ್ ವಾರ್ಡ್ ಸದಸ್ಯೆ ಪುಷ್ಪ ಗೋಪಾಲನ್, ಪಿ ಉಪೇಂದ್ರನ್, ಎ ಸುಚಿತಾ, ಎ ಕುഞ്ഞാಂಬು, ಎಂ ರಂಜಿತ್, ಪಿ ಚಂದ್ರಿಕಾ, ಪಿ ಅರವಿಂದಾಕ್ಷ ಭಂಡಾರಿ, ಐ ಮಹಬಲ್ ಭಟ್ ಮುಂತಾದವರು ಮಾತನಾಡಿದರು.
ನೂತನ ಜಿಲ್ಲಾಧ್ಯಕ್ಷರಾಗಿ ಟಿ ಕೃಷ್ಣನ್, ಪ್ರಧಾನ ಕಾರ್ಯದರ್ಶಿಯಾಗಿ ಕೆ ಅಜಿತ್ ಕುಮಾರ್ ಆಯ್ಕೆಯಾದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಮಂಜೇಶ್ವರದಲ್ಲಿ ನಿಷೇಧಿತ ತಂಬಾಕು ಉತ್ಪನ್ನಗಳನ್ನು ಕೇಳಲು ಬಂದ ಗ್ಯಾಂಗ್ ಮಾರಾಟವಿಲ್ಲ ಎಂದು ಹೇಳಿದಾಗ ಅಂಗಡಿಯನ್ನು ಒಡೆದು ಹಾಕಿದರು. ತಂದೆ, ಮಕ್ಕಳು ಹಾಗೂ ಸಂಬಂಧಿ ಸೇರಿದಂತೆ 4 ಜನರನ್ನು ಕುಂಬಳೆ ಪೊಲೀಸರು ಬಂಧಿಸಿದ್ದಾರೆ. ಪೆರಾಲ್ ನಿವಾಸಿ ಸದಾಶಿವನ್, ಪುತ್ರರಾದ ಶ್ರವಣರಾಜ್, ಸುದರ್ಶನ್, ಸಂಬಂಧಿ ಶರತ್ ಕುಮಾರ್ ಎಂಬುವರನ್ನು ಕುಂಬಳೆ ಎಸ್ಐ ಬಂಧಿಸಿದ್ದಾರೆ. ಮಂಜೇಶ್ವರ ನಿಷೇಧಿತ ತಂಬಾಕು ಉತ್ಪನ್ನಗಳನ್ನು ಕೇಳಲು ಬಂದ ಗ್ಯಾಂಗ್ ಮಾರಾಟವಿಲ್ಲ ಎಂದು ಹೇಳಿದಾಗ ಅಂಗಡಿಯನ್ನು ಒಡೆದು ಹಾಕಿದರು. ತಂದೆ, 2 ಗಂಡು ಮಕ್ಕಳು ಹಾಗೂ ಸಂಬಂಧಿ ಸೇರಿದಂತೆ 4ರನ್ನು ಕುಂಬಳೆ ಪೊಲೀಸರು ಬಂಧಿಸಿದರು. ಪೆರಾಲ್ನ ಸದಾಶಿವನ್ ಅವರ ಪುತ್ರರಾದ ಶ್ರವಣರಾಜ್, ಸುದರ್ಶನ್, ಸಂಬಂಧಿ ಶರತ್ ಕುಮಾರ್ ಅವರನ್ನು ಕುಂಬಳೆ ಎಸ್ಐ ಬಂಧಿಸಿದ್ದಾರೆ. ಶ್ರೀಜೇಶ್ ಹಾಗೂ ಗ್ಯಾಂಗ್ ಬಂಧಿಸಿದ್ದಾರೆ. ಶನಿವಾರ ಸಂಜೆ ಪೆರಾಲ್ನಲ್ಲಿರುವ ಅಬ್ದುಲ್ ರೆಹಮಾನ್ ನಿವಾಸದಲ್ಲಿರುವ ಸಿಎಂ ಅಂಗಡಿಗೆ ಬಂದ ಆರೋಪಿಗಳಲ್ಲಿ ಒಬ್ಬ ನಿಷೇಧಿತ ಉತ್ಪನ್ನಗಳನ್ನು ಕೇಳಿದ್ದಾನೆ ಹಾಗೂ ಅಂಗಡಿಯವನು ಇಲ್ಲಿ ಮಾರಾಟಕ್ಕಿಲ್ಲ ಎಂದು ಹೇಳಿದಾಗ 4 ಆರೋಪಿಗಳು ಒಳಗೆ ನುಗ್ಗಿ ಅಬ್ದುಲ್ ರೆಹಮಾನ್ ಹಾಗೂ ಅವರ ಸಹೋದರ ರಿಫೈ ಅವರ ಮೇಲೆ ಹಲ್ಲೆ ನಡೆಸಿ ಬೆದರಿಕೆ ಹಾಕಿ ಅಂಗಡಿಯನ್ನು ಒಡೆದಿದ್ದಾರೆ. ಬಂಧಿತ ಆರೋಪಿಗಳನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಿ ರಿಮಾಂಡ್ ಮಾಡಲಾಗಿದೆ. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ನೀಲೇಶ್ವರದ ಚೋಯಂಗೋಡ್ನಲ್ಲಿ ಬಸ್ ಅನ್ನು ಹಿಂದಕ್ಕುವ ಭರದಲ್ಲಿ ಸ್ಕೂಟರ್ ಸವಾರನೊಬ್ಬ ರಸ್ತೆಗೆ ಬಿದ್ದ ಘಟನೆ ನಡೆದಿದೆ. ಇದೇ ಸಂದರ್ಭದಲ್ಲಿ ಕಾರು ಚಾಲಕ ತನ್ನ ಸಾಹಸಿಕತೆಯಿಂದ ಕಾರು ಚಲಾಯಿಸಿ ಸ್ಕೂಟರ್ ಸವಾರನನ್ನು ಅಪಘಾತದಿಂದ ರಕ್ಷಿಸಿದ್ದಾರೆ. ಸ್ಕೂಟರ್ ಸವಾರ ಕಾಸರಗೋಡಿನ ಅರಮನೆ ಜ್ಯುವೆಲರಿ ಉದ್ಯೋಗಿ ಶಶಿಕುಮಾರ್ ಪವಾಡ ಸದೃಶವಾಗಿ ಅಪಾಯದಿಂದ ಪಾರಾಗಿದ್ದಾರೆ. ನೀಲೇಶ್ವರದ ಚೋಯಂಗೋಡು ರಸ್ತೆಯಲ್ಲಿ ಉರುಳಿ ಬಿದ್ದ ಸ್ಕೂಟರ್ ಸವಾರನಿಗೆ ಡಿಕ್ಕಿ ಹೊಡೆಯುವುದನ್ನು ತಪ್ಪಿಸಲು ಕಾರು ಚಾಲಕ ಸಾಹಸಿಕತೆ ಮೆರೆದಿದ್ದಾರೆ. ಈ ಕಾರಣ ಸ್ಕೂಟರ್ ಸವಾರ ಪವಾಡ ಸದೃಶವಾಗಿ ಪಾರಾಗಿದ್ದಾರೆ. ಕಳೆದ ಭಾನುವಾರ ಬೆಳಗ್ಗೆ ಚೋಯಂಗೋಡಿನಲ್ಲಿ ಈ ಘಟನೆ ಸಂಭವಿಸಿದೆ. ವ್ಯಾಪಾರಿ ಮುಖೇಶ್ ಭಾಸ್ಕರನ್ ಚೀಮೇಲಿಯಲ್ಲಿರುವ ತನ್ನ ಅಂಗಡಿಗೆ ಹೋಗುತ್ತಿದ್ದಾಗ ಸ್ಕೂಟರ್ ಸವಾರ ರಸ್ತೆಯಲ್ಲಿ ಬೀಳುವುದನ್ನು ನೋಡಿದ್ದಾರೆ. ಖಾಸಗಿ ಬಸ್ ಅನ್ನು ಹಿಂದಕ್ಕಲು ಪ್ರಯತ್ನಿಸುತ್ತಿದ್ದಾಗ ಸ್ಕೂಟರ್ ರಸ್ತೆಯ ಮಧ್ಯದಲ್ಲಿ ಉರುಳಿದೆ. ಮುಖೇಶ್ ಕಾರನ್ನು ಚಾಣಾಕ್ಷತನದಿಂದ ಚಲಾಯಿಸಿ ರಸ್ತೆಯಲ್ಲಿ ಮಲಗಿದ್ದ ವ್ಯಕ್ತಿಗೆ ಡಿಕ್ಕಿ ಹೊಡೆಯುವುದನ್ನು ತಪ್ಪಿಸಿದ್ದಾರೆ. ಘಟನೆ ನಡೆದ ರಸ್ತೆಯ ಬಳಿಯಲ್ಲಿ ವಿದ್ಯುತ್ ಕಂಬವೂ ಇತ್ತು. ಕಾಸರಗೋಡು ಅರಮನೆ ಜ್ಯುವೆಲರಿಯ ಉದ್ಯೋಗಿ ಶಶಿಕುಮಾರ್ ಎಂಬವರಾಗಿದ್ದರೆ ಅದೃಷ್ಟವಶಾತ್ ಅಪಾಯದಿಂದ ಪಾರಾಗಿರುವುದು. ಅಪಘಾತದಲ್ಲಿ ಕಾರಿನ ಮುಂಭಾಗವು ಹಾನಿಗೊಳಗಾಗಿದೆ. ಶಶಿಕುಮಾರ್ಗೆ ಸಣ್ಣಪುಟ್ಟ ಗಾಯಗಳಾಗಿವೆ. ಘಟನೆಯ ಬಳಿಕ ಮುಖೇಶ್ ಅವರು ಚಾಯೋತ್ನಲ್ಲಿರುವ ಶಶಿಕುಮಾರ್ ಅವರ ಮನೆಗೆ ಭೇಟಿ ನೀಡಿದರು. ಕಾರು ಹಾನಿಗೊಳಗಾಗಿದ್ದರೂ ಒಂದು ಜೀವವನ್ನು ಉಳಿಸಲು ಸಾಧ್ಯವಾಯಿತು ಎಂದು ಮುಖೇಶ್ ಸಂತೋಷ ವ್ಯಕ್ತಪಡಿಸುತ್ತಿದ್ದಾರೆ. ಅವರ ಕಾರಿನಲ್ಲಿದ್ದ ಕ್ಯಾಮೆರಾದಲ್ಲಿ ಸೆರೆ ಹಿಡಿಯಲಾದ ಘಟನೆಯ ದೃಶ್ಯಗಳು ಸಾಮಾಜಿಕ ಮಾಧ್ಯಮದಲ್ಲಿ ವ್ಯಾಪಕವಾಗಿ ಪ್ರಸಾರವಾಗುತ್ತಿವೆ. ನ್ಯೂಸ್ ಬ್ಯೂರೋ, ನೀಲೇಶ್ವರ. ಕಾಸರಗೋಡು ರಾಷ್ಟ್ರೀಯ ಹೆದ್ದಾರಿಯ ಬಳಿ ಭಾರೀ ಬೆಂಕಿ ಅವಘಡ ಸಂಭವಿಸಿದೆ. ಪರ್ಯಟಕದಲ್ಲಾಗಿದೆ ಬೆಂಕಿ ಅವಘಡ ಸಂಭವಿಸಿರುವುದು. ಅವಘಡದಿಂದ ಎಕರೆಗಟ್ಟಲೆ ಖಾಸಗಿ ಭೂಮಿ ಸುಟ್ಟು ಹೋಗಿದೆ. ಕಳೆದ ಭಾನುವಾರ ಸಂಜೆ ಪರ್ಯಟಕ ನಗರದ ಬಳಿ ಬೆಂಕಿ ಕಾಣಿಸಿಕೊಂಡಿದೆ. ನಗರದಲ್ಲಿ ಕರ್ತವ್ಯದಲ್ಲಿದ್ದ ಪೊಲೀಸರು ಮಾಹಿತಿ ನೀಡಿದ ಬಳಿಕ ಕಾಂಜಂಗಾಡ್ನಿಂದ ಬಂದ ಅಗ್ನಿಶಾಮಕ ದಳ ಆಗಮಿಸಿ ಬೆಂಕಿಯನ್ನು ನಂದಿಸಿ ದೊಡ್ಡ ಅಪಘಾತವೊಂದು ತಪ್ಪಿಸಿದ್ದಾರೆ. ಬೆಂಕಿ ಹತ್ತಿರದ ಪ್ರದೇಶಗಳಿಗೆ ಹರಡುವುದನ್ನು ತಡೆಯಲು ಮಾತ್ರ ಸಾಧ್ಯವಾಗಿಲ್ಲ. ರಾಷ್ಟ್ರೀಯ ಹೆದ್ದಾರಿಯಿಂದ ಹರಡಿ ಹತ್ತಿರದ ಪ್ರದೇಶಕ್ಕೆ ಆವರಿಸಿಕೊಂಡಿತ್ತು. ಇಬ್ರಾಹಿಂ ಹಾಜಿ ಅವರ ಸುಮಾರು 3 ಎಕರೆ ಜಮೀನಿಗೆ ಬೆಂಕಿ ಹತ್ತಿಕೊಂಡಿತ್ತು. ಮರಗಳು ಸಹ ನಾಶವಾದವು. ಕೆಲವು ದಿನಗಳ ಹಿಂದೆ ಹತ್ತಿರದಲ್ಲಿ ದೊಡ್ಡ ಬೆಂಕಿ ಕಾಣಿಸಿಕೊಂಡಿತ್ತು. ನ್ಯೂಸ್ ಬ್ಯೂರೋ, ಪೆರೇಟಡ್ಕಂ. ಮನೆಯ ಸಮೀಪದ ಮರದ ಮೇಲೆ ಕಾಳಿಂಗ ಸರ್ಪ ಪತ್ತೆ. ಅರಣ್ಯ ಸಿಬ್ಬಂದಿ ಕಾಳಿಂಗ ಸರ್ಪವನ್ನು ಹಿಡಿದು ಚೀಲದಲ್ಲಿ ಹಾಕಿದ್ದಾರೆ. ಬಳಲ್ ಮರುದ ತುಳಂನಲ್ಲಿರುವ ಕೋರನ್ ಎಂಬವರ ಮನೆಯ ಬಳಿಯಲ್ಲಿರುವ ಮರದ ಮೇಲೆ ಕಾಳಿಂಗ ಸರ್ಪ ಪತ್ತೆಯಾಗಿರುವುದು. ಮನೆಯ ಸಮೀಪದ ಮರದ ಮೇಲೆ ಕಾಳಿಂಗ ಸರ್ಪ ಪತ್ತೆಯಾಗಿದೆ. ಮಾಹಿತಿ ಪಡೆದ ಬಳಿಕ ಸ್ಥಳಕ್ಕೆ ತಲುಪಿದ ಅರಣ್ಯ ಸಿಬ್ಬಂದಿ ಕಾಳಿಂಗ ಸರ್ಪವನ್ನು ಹಿಡಿದು ಚೀಲದಲ್ಲಿ ಹಾಕಿದರು.
ಬಳಾಲ್ ಮರದ ತುಳಂನಲ್ಲಿರುವ ಕೋರನ್ ಎಂಬವರ ಮನೆಯ ಬಳಿಯಲ್ಲಿರುವ ಮರದ ಮೇಲೆ ಹತ್ತಿ ಕಾಳಿಂಗ ಸರ್ಪವನ್ನು ಹಿಡಿಯಲಾಯಿತು. ಮರದಿಂದ ಕೆಳಗಿಳಿಸಿದ ಬಳಿಕ ಕಾಳಿಂಗ ಸರ್ಪವನ್ನು ಸೆರೆ ಹಿಡಿಯಲಾಯಿತು. ಬಳಿಕ ಅದನ್ನು ಅರಣ್ಯ ಪ್ರದೇಶಕ್ಕೆ ಬಿಡಲಾಯಿತು ಎಂದು ಅರಣ್ಯ ಅಧಿಕಾರಿಗಳು ತಿಳಿಸಿದ್ದಾರೆ. ಕಾಂಜಂಗಡ್ ರೇಂಜ್ ಫಾರೆಸ್ಟ್ ಆಫೀಸರ್ ಕೆ ರಾಹುಲ್ ಅವರ ಸೂಚನೆಯ ಮೇರೆಗೆ ಸೆಕ್ಷನ್ ಫಾರೆಸ್ಟ್ ಆಫೀಸರ್ ಬಾಬು, ಅಧಿಕಾರಿಗಳಾದ ಸುನಿಲ್ ಸುರೇಂದ್ರನ್, ಸಿ ಅನೂಪ್ ಹಾಗೂ ಅನಿಲ್ ಏನಪ್ಪರ ಎಂಬವರ ತಂಡ ಕಾಳಿಂಗ ಸರ್ಪವನ್ನು ಸೆರೆ ಹಿಡಿಯಿತು. ನ್ಯೂಸ್ ಬ್ಯೂರೋ, ಪಾಣತ್ತೂರ್. ಯಾವುದೇ ತ್ಯಾಜ್ಯ ವಸ್ತುವಾದರೂ ಅದು ಆಯುಷಲಿಯರ ಕೈಗೆ ತಲುಪಿದಾಗ ಅದು ಜೀವ ತುಂಬುವ ಸುಂದರ ವಸ್ತುವಾಗಿ ಬದಲಾಗುತ್ತದೆ. ಬಂದಿಯೋಡು ಇಚಿಲಂಗೋಡು ನಿವಾಸಿಗಳಾದ ಲತೀಫ್ ಹಾಗೂ ಸರಬಿ ದಂಪತಿಗಳ ಪುತ್ರಿ ಆಯುಷಲಿಯಾ ತನ್ನ ಕರಕೌಶಲದಿಂದ ಅದ್ಭುತ ಲೋಕವನ್ನೇ ಸೃಷ್ಟಿಸಿದ್ದಾರೆ. ಈ ಪ್ರತಿಭಾನ್ವಿತ ಕಲಾವಿದೆ ಕರಾಟೆ ಸ್ಪರ್ಧೆಯಲ್ಲೂ ಹಲವು ಪದಕಗಳನ್ನು ಗೆದ್ದಿದ್ದಾರೆ. ತ್ಯಾಜ್ಯ ವಸ್ತುಗಳಿಗೆ ಜೀವ ತುಂಬಿ ಸುಂದರ ವಸ್ತುಗಳನ್ನಾಗಿ ಪರಿವರ್ತಿಸುವ ಮೂಲಕ ಆಯುಷಲಿಹಾ ಎಂಬ ಪುಟ್ಟ ಹುಡುಗಿ ಗಮನ ಸೆಳೆಯುತ್ತಿದ್ದಾಳೆ. ಬಂದ್ಯೋಡು ಇಚಿಲಂಗೋಡು ನಿವಾಸಿಗಳಾದ ಲತೀಫ್ ಹಾಗೂ ಸರಬಿ ದಂಪತಿಗಳ ಪುತ್ರಿ ಆಯುಷಲಿಹಾ ತನ್ನ ಕರಕುಶಲತೆಯಿಂದ ಅದ್ಭುತವಾದ ಜಗತ್ತನ್ನೇ ಸೃಷ್ಟಿಸಿದ್ದಾಳೆ. ಈ ಕಲಾವಿದೆ ಕಾರ್ಡ್ಬೋರ್ಡು ಸೇರಿದಂತೆ ತ್ಯಾಜ್ಯ ವಸ್ತುಗಳಿಂದ ವೈವಿಧ್ಯಮಯ ವಸ್ತುಗಳನ್ನು ಹಾಗೂ ತನ್ನ ಕರಕುಶಲತೆಯ ಮೂಲಕ ಸುಂದರ ವಸ್ತುಗಳನ್ನು ನಿರ್ಮಿಸುತ್ತಾಳೆ. ಮುಟ್ಟಂ ಕುನಿಲ್ ಶಾಲೆಯಲ್ಲಿ 3ನೇ ತರಗತಿಯಲ್ಲಿ ಓದುತ್ತಿರುವ ಆಯುಷಲಿಹಾ ತನ್ನ ವಿಶಿಷ್ಟ ಪ್ರತಿಭೆಯಿಂದ ಈಗ ಸ್ನೇಹಿತರಲ್ಲಿ ಹಾಗೂ നാടിನಲ್ಲಿ മാതൃകയാಗಿದ್ದಾಳೆ. എൻ്റെ പേര് ആയിഷലിയ. ഞാൻ കുനിൽ സ്കൂൾ മുട്ടമിൽ 3ാം ക്ലാസ്സിൽ പഠിക്കുന്നതാണ്. ഞാനൊരു വീട്, കിണർ, റോക്കറ്റൊക്കെ ഉണ്ടാക്കും. അത് പഴയ കാർഡ്ബോർഡ് വെച്ചിട്ടാണ്. അതാണ് ടീച്ചർ സാബിത എന്നെ സഹായിച്ചിട്ടുണ്ട്. എൻ്റെ കസിൻ ദീദി ഹാനിയെ സഹായിച്ചിട്ടുണ്ട്. ബാപ്പൻ്റെയും ഉമ്മാൻ്റെയും ആൻറ്റിൻ്റെയും എല്ലാവരും സഹായം ഉണ്ടായിരുന്നു. ತಂದೆ ಲತೀಫ್ ಹಾಗೂ ತಾಯಿ ಸರಬಿ ಅವರ ದೊಡ್ಡ ಬೆಂಬಲದಿಂದಾಗಿದೆ ಕಲಾಕ್ಷೇತ್ರದಲ್ಲಿ ಆಯುಷಲಿಹಾ ಮುನ್ನಡೆಯಲು ಸಾಧ್ಯವಾಗಿರುವುದು. ಚಿಕ್ಕಮ್ಮ ಹಜರಾಬಿ, ಮಗ ಸಬೀತ್, ಅಜ್ಜಿ ಫಾತಿಮಾ ಸೇರಿದಂತೆ ಎಲ್ಲರೂ ಸಹಾಯ ಸಹಕಾರವನ್ನು ನೀಡುತ್ತಾರೆ. ಈ ಪುಟ್ಟ ಹುಡುಗಿ ಕರಾಟೆ ಸ್ಪರ್ಧೆಯಲ್ಲೂ ಹಲವು ಪದಕಗಳನ್ನು ಗೆದ್ದಿದ್ದಾಳೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೆವಿ ಸುಧಾತಾ ಟೀಚರ್ ಮತ್ತೆ ಶಿಕ್ಷಕ ವೃತ್ತಿಗೆ ಮರಳಿದ್ದಾರೆ. 5 ವರ್ಷಗಳ ವಿರಾಮದ ಬಳಿಕ ಕಾಂಜಂಗಡ್ ದುರ್ಗಾ ಪ್ರೌಢಶಾಲೆಗೆ ಆಗಮಿಸಿದ ಶಿಕ್ಷಕಿಯನ್ನು ಸಹೋದ್ಯೋಗಿಗಳು ಹಾಗೂ ವಿದ್ಯಾರ್ಥಿಗಳು ಆತ್ಮೀಯವಾಗಿ ಸ್ವಾಗತಿಸಿದರು. ಕಾಂಜಂಗಡ್ ನಗರಸಭೆಯ ಅಧ್ಯಕ್ಷೆಯಾದ ಬಳಿಕ ಸುಜಾತಾ ಟೀಚರ್ ದೀರ್ಘ ರಜೆಯ ಮೇಲೆ ತೆರಳಿದ್ದರು. ಸಾರ್ವಜನಿಕ ಸೇವೆಯ ಭಾಗವಾಗಿ ರಜೆಯಲ್ಲಿದ್ದ ದುರ್ಗಾ ಹೈಯರ್ ಸೆಕೆಂಡರಿ ಶಾಲೆಯ ಶಿಕ್ಷಕಿ ಸುಜಾತಾ ಟೀಚರ್ ಅವರನ್ನು ಶಾಲಾ PTA ಸಮಿತಿಯು ಸ್ವಾಗತಿಸಿತು. 2021-25 ಸ್ಥಳೀಯ ಸರ್ಕಾರಿ ಚುನಾವಣೆಯಲ್ಲಿ ಅದಿಯಂಪುರದಿಂದ ಗೆದ್ದು ಕಾಂಜಂಗಡ್ ನಗರಸಭೆಯ ಅಧ್ಯಕ್ಷೆಯಾಗಿ ಆಯ್ಕೆಯಾದ ಭಾಗವಾಗಿ ಶಿಕ್ಷಕಿ ತಮ್ಮ ಬೋಧನಾ ವೃತ್ತಿಯಿಂದ 5 ವರ್ಷಗಳ ರಜೆ ಪಡೆದರು. ಕಳೆದ 5 ವರ್ಷಗಳಿಂದ ನಗರಸಭೆಯ ಅಭಿವೃದ್ಧಿಗೆ ಶಿಕ್ಷಕಿ ಅತ್ಯುತ್ತಮ ಚಟುವಟಿಕೆಗಳನ್ನು ಮುನ್ನಡೆಸಲು ಸಾಧ್ಯವಾಯಿತು. ಹಿಂತಿರುಗಿದ ಶಿಕ್ಷಕರಿಗೆ ನೀಡಿದ ಸ್ವಾಗತದಲ್ಲಿ ಶಾಲಾ PTA ಅಧ್ಯಕ್ಷ EV ಜಯಕೃಷ್ಣನ್ ಹಾಗೂ ಶಾಲಾ HMP ಸುಮಾ ಹೂವಿನ ಗುಚ್ಛವನ್ನು ನೀಡಿದರು. ಉಪಾಧ್ಯಕ್ಷ ನಾರಾಯಣ್ ಮುತ್ತಲ್, ಸದಸ್ಯರಾದ ಪ್ರಭಾಕರನ್ ಅವತಾರ್, P ಮನೋಜ್, K ಸುಜಾತಾ, N ರತಿ, ಶಾಲಾ ಸಿಬ್ಬಂದಿ ಕಾರ್ಯದರ್ಶಿ KV ರಾಜೇಶ್ ಹಾಗೂ ಇತರರು ಉಪಸ್ಥಿತರಿದ್ದರು. ಕಳೆದ 5 ವರ್ಷಗಳಲ್ಲಿ ನಗರಸಭೆಯಲ್ಲಿ ಮೂಲಭೂತ ವಲಯದಲ್ಲಿ ಅನೇಕ ಅಭಿವೃದ್ಧಿ ಚಟುವಟಿಕೆಗಳನ್ನು ಮುನ್ನಡೆಸಿದ ಹಾಗೂ ಎಲ್ಲ ನಿರಾಶ್ರಿತ ಜನರಿಗೆ ಮನೆಗಳನ್ನು ಒದಗಿಸುವ ಕನಸಿನ ಯೋಜನೆಯಲ್ಲಿ ಅತಿ ಹೆಚ್ಚು ಮನೆಗಳನ್ನು ಒದಗಿಸುವ ಸುಜಾತಾ ಟೀಚರ್ ಅನೇಕ ಪ್ರಶಸ್ತಿಗಳನ್ನು ಗೆಲ್ಲಲು ಸಾಧ್ಯವಾಗಿದೆ. 43 ವಾರ್ಡ್ಗಳಲ್ಲಿರುವ 23 ಶಾಲೆಗಳಲ್ಲಿ ಮೂಲಭೂತ ಅವಧಿಯಲ್ಲಿ ಅಭಿವೃದ್ಧಿ ಸೇರಿದಂತೆ ಅನೇಕ ಅಭಿವೃದ್ಧಿ ಚಟುವಟಿಕೆಗಳನ್ನು ಮುನ್ನಡೆಸಲು ಶಿಕ್ಷಕಿ ಸಮರ್ಥರಾಗಿದ್ದಾರೆ. 1993ರಲ್ಲಿ ಸುಜಾತಾ ಟೀಚರ್ ತಮ್ಮ ಬೋಧನಾ ವೃತ್ತಿಯನ್ನು ಪ್ರಾರಂಭಿಸಿದರು. ಸಮಾಜ ವಿಜ್ಞಾನ ಶಿಕ್ಷಕಿಯಾಗಿದ್ದ ಆರಂಭದಲ್ಲಿ ಪ್ರಾಥಮಿಕ ವಿಭಾಗಗಳಲ್ಲಿ ಹಾಗೂ ಬಳಿಕ ಪ್ರೌಢಶಾಲಾ ವಿಭಾಗಗಳಲ್ಲಿ ಶಿಕ್ಷಕರಾಗಿ ಕೆಲಸ ಮಾಡಿದರು. ಈ ಅವಧಿಯಲ್ಲಿ ಅಧ್ಯಯನದ ಜೊತೆಗೆ ಇತರ ಕ್ಷೇತ್ರಗಳ ಮಕ್ಕಳನ್ನು ತಲುಪಲು ಹಾಗೂ ಆ ಮೂಲಕ ಅವರ ಭವಿಷ್ಯವನ್ನು ಉಜ್ವಲಗೊಳಿಸಲು ಶಿಕ್ಷಕಿ ನಿರ್ಣಾಯಕ ಮಧ್ಯಸ್ಥಿಕೆಗಳನ್ನು ಮಾಡಲು ಸಾಧ್ಯವಾಗಿದೆ. ಅನೇಕ ವಿದ್ಯಾರ್ಥಿಗಳನ್ನು ಹೊಂದಿರುವ ಶಿಕ್ಷಕಿ ಅವರು ಕೆಲಸ ಮಾಡುತ್ತಿದ್ದ ಶಿಕ್ಷಕರ ಚಳವಳಿಯಾದ KSTA ಜಿಲ್ಲಾ ಅಧ್ಯಕ್ಷ ಸ್ಥಾನವನ್ನು ಹೊಂದುವ ಮೂಲಕ ಬೋಧನಾ ಜೀವನಕ್ಕೆ ಮರಳುತ್ತಿದ್ದಾರೆ. ಸುಜಾತಾ ಟೀಚರ್ ಅತಿ ದೊಡ್ಡ ಮಹಿಳಾ ಸಂಘವಾದ ಆಲ್ ಇಂಡಿಯಾ ಡೆಮೊಕ್ರೆಟಿಕ್ ವುಮೆನ್ಸ್ ಅಸೋಸಿಯೇಷನ್ನ ಕಾಂಜಂಗಾಡ್ ಪ್ರದೇಶದ ಕಾರ್ಯದರ್ಶಿಯೂ ಆಗಿದ್ದಾರೆ. ತ್ರಿಕರಿಪುರದ ನಿವಾಸಿ ಶಿಕ್ಷಕ ಪ್ರಸ್ತುತ ತಮ್ಮ ಮದುವೆಯ ಬಳಿಕ ಕಾರಂಟ್ವೈಲ್ನಲ್ಲಿ ವಾಸಿಸುತ್ತಿದ್ದಾರೆ. ಅವರ ಪತಿ ಮಾಜಿ ಅಬಕಾರಿ ಅಧಿಕಾರಿ V ಕುഞ്ഞാಮು ಹಾಗೂ ಅವರ ಮಕ್ಕಳು ಅಶ್ವಿನ್ ಹಾಗೂ ಅಶ್ವೇತಾ. ನ್ಯೂಸ್ ಬ್ಯೂರೋ, ಕಾಂಜಂಗಾಡ್. ಹೊಸದುರ್ಗ ರಾಜೇಶ್ವರಿ ಮಠದಲ್ಲಿ ದೇವಾಲಯ ಉದ್ಭವ ರೇಖಾಚಿತ್ರ ಸಮರ್ಪಣೆ ಕಾರ್ಯಕ್ರಮ ನಡೆಯಿತು.
ಜೊತೆಗೆ ತುಳಸಿಕಟ್ಟೆ ಸಮರ್ಪಣೆಯೂ ನಡೆಯಿತು. ಕೊಲ್ಲೂರು ಮೂಕಾಂಬಿಕಾ ದೇವಿಯ ಸಂಕಲ್ಪವಿರುವ ಹೊಸದುರ್ಗ ರಾಜೇಶ್ವರಿ ಮಠದಲ್ಲಿ ದೇವಾಲಯದ ಉದ್ಭವ ಕಥಾರೂಪ ರೇಖಾಚಿತ್ರ ಸಮರ್ಪಣೆ ಕಾರ್ಯಕ್ರಮ ಹಾಗೂ ತುಳಸಿಕಟ್ಟೆ ಸಮರ್ಪಣೆ ನಡೆಯಿತು. ದೇವಾಲಯದ ಉಗಮಕ್ಕೆ ಕಾರಣ 1968ರಲ್ಲಿ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನಕ್ಕೆ ಭೇಟಿ ನೀಡಿದಾಗಿನಿಂದ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನಕ್ಕೆ ಭೇಟಿ ನೀಡಲು ಕುಟುಂಬವು ಹೊರಟ ಕತೆ. ಗಂಗೊಳ್ಳಿ ನದಿಯಲ್ಲಿ ದೋಣಿ ವಿಹಾರ, ಅದ್ಭುತವಾದ ಅಮ್ಮನ ರೂಪ ಸಾನ್ನಿಧ್ಯ, ದೇವಾಲಯದ ಭೇಟಿ, ದೇವಾಲಯದ ಉಗಮಕ್ಕೆ ಕಾರಣವಾದ ಕಥೆಯನ್ನು ಈ ರೇಖಾಚಿತ್ರವು ಚಿತ್ರಿಸುತ್ತದೆ. ಕೆ. ಕೃಷ್ಣ ಅವರಿಂದ ಕ್ಷೇತ್ರ ರಕ್ಷಾಧಿಕಾರಿ ಕೆ. ಕುഞ്ഞിರಾಮನ್ ಭದ್ರದೀಪವನ್ನು ಸ್ವೀಕರಿಸಿ ಸಮರ್ಪಣೆ ಸಮಾರಂಭವನ್ನು ನೆರವೇರಿಸಿದರು. ಬಳಿಕ ದೇವಾಲಯದಲ್ಲಿ ಶುಕ್ರವಾರದ ಪೂಜೆಯ ಭಾಗವಾಗಿ ಮಹಾಪೂಜೆ, ದೀಪ ಸಮರ್ಪಣ ಹಾಗೂ ತುಲಾಭಾರವನ್ನು ಸಹ ನಡೆಸಲಾಯಿತು. ದೇವಾಲಯಕ್ಕೆ ಆಗಮಿಸಿದ ಎಲ್ಲ ಭಕ್ತರಿಗೆ ಅನ್ನಪ್ರಸಾದವನ್ನು ವಿತರಿಸಲಾಯಿತು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕ್ವಾಂಟಮ್ ವಿಜ್ಞಾನ ಶತಮಾನೋತ್ಸವ ಪ್ರದರ್ಶನ ಆರಂಭವಾಗಿದೆ. ಕ್ವಾಂಟಮ್ ವಿಜ್ಞಾನ ಪ್ರದರ್ಶನವನ್ನು ಖ್ಯಾತ ಖಗೋಳಶಾಸ್ತ್ರಜ್ಞ ಪ್ರೊಫೆಸರ್ ಕೆ. ಪಾಪುಟ್ಟಿ ಉದ್ಘಾಟಿಸಿದರು. ಕ್ವಾಂಟಮ್ ವಿಜ್ಞಾನ ಶತಮಾನೋತ್ಸವದ ಪ್ರಯುಕ್ತ ಸಮಾಜಕ್ಕೆ ವೈಜ್ಞಾನಿಕ ಸಾಧನೆಗಳನ್ನು ಸಮಾಜಕ್ಕೆ ತಲುಪುವ ಸಲುವಾಗಿ ಆಯೋಜಿಸಲಾದ ಕ್ವಾಂಟಮ್ ವಿಜ್ಞಾನ ಪ್ರದರ್ಶನವನ್ನು ಖ್ಯಾತ ಖಗೋಳಶಾಸ್ತ್ರಜ್ಞ ಪ್ರೊಫೆಸರ್ ಕೆ. ಪಾಪುಟ್ಟಿ ಉದ್ಘಾಟಿಸಿದರು. ഇത്ര മികച്ച ഒരു ഉദ്ഘാടനം കൊച്ചി യൂണിവേഴ്സിറ്റിയിൽ പോലും ജനപങ്കാളിത്തമൊന്നുണ്ടായില്ല. ഇനി അങ്ങോട്ടുള്ള എക്സിബിഷന്റെ നഗരത്തോളം അവസ്ഥയും ഇതേപോലെ തന്നെ ഒരു വലിയ വിജയകരമായ സംഭവം തന്നെയാണ്. ക്വാണ്ടം മെക്കാനിക്സ് പോക്കറ്റിലേക്ക് നടക്കുന്നവരാണ് നമ്മളെല്ലാം. നമ്മുടെ മൊബൈൽ ഫോൺ വർക്ക് ചെയ്യണമെങ്കിൽ അത് വേണം. നമ്മുടെ ജീവിതത്തിൽ എല്ലാ തുറയിലും ഇപ്പോൾ അടുക്കളയിൽ ചെന്നാൽ അടുക്കളയിൽ ഉണ്ടാകുന്ന ഉപകരണങ്ങൾ, നമ്മൾ കാണുന്ന TV, റേഡിയോ, അതുപോലെ തന്നെ കമ്പ്യൂട്ടർ, എല്ലാം തന്നെ ഈ ക്വാണ്ടം മെക്കാനിക്സിൻ്റെ സംഭാവനകളാണ്. ಕಾഞ്ഞങ്ങാട് ನೆಹರು ಆರ್ಟ್ಸ್ ಆ್ಯಂಡ್ ಸೈನ್ಸ್ ಕಾಲೇಜಿನ ಗ್ಯಾಲಕ್ಸಿ ಆಡಿಟೋರಿಯಂನಲ್ಲಿ ನಡೆದ ಸಮಾರಂಭದ ಅಧ್ಯಕ್ಷತೆಯನ್ನು ಶಾಸಕ ಇ. ಚಂದ್ರಶೇಖರನ್ ವಹಿಸಿದ್ದರು. ವೈಜ್ಞಾನಿಕ ಸಂಶೋಧನೆಯ ಪ್ರಯೋಜನಕಾರಿ ಫಲಿತಾಂಶಗಳನ್ನು ಸಾಮಾನ್ಯ ಜನರಿಗೆ ತಲುಪಿಸಿದಾಗ ಮಾತ್ರ ವೈಜ್ಞಾನಿಕ ಪ್ರಗತಿಯನ್ನು ಸಾಧಿಸಬಹುದು ಎಂದು ಅವರು ಹೇಳಿದರು. ಕ್ವಾಂಟಮ್ ವಿಜ್ಞಾನವು ಜೇಬಿನಲ್ಲಿರುವ ಸಮಯ ಇದು ಎಂದು ಅವರು ಸ್ಪಷ್ಟಪಡಿಸಿದರು. ಸಾರ್ವಜನಿಕರಿಗೆ ಕ್ವಾಂಟಮ್ ವಿಜ್ಞಾನ ಹಾಗೂ ತಂತ್ರಜ್ಞಾನದ ಬಾಗಿಲನ್ನು ತೆರೆಯುವ ಗುರಿಯೊಂದಿಗೆ ನಡೆಸುತ್ತಿರುವ ಈ ಪ್ರದರ್ಶನವನ್ನು ಕೇರಳ ಶಾಸ್ತ್ರ ಸಾಹಿತ್ಯ ಪರಿಷತ್ ಲುಕಾದ ವೆಬ್ ಪೋರ್ಟಲ್ ನೇತೃತ್ವ ವಹಿಸಿದೆ. ಕೊಚ್ಚಿನ್ ವಿಜ್ಞಾನ ಹಾಗೂ ತಂತ್ರಜ್ಞಾನ ವಿಶ್ವವಿದ್ಯಾಲಯದ ವಿಜ್ಞಾನ ಸಮುದಾಯ ಕೇಂದ್ರ, ವಿವಿಧ ವಿಶ್ವವಿದ್ಯಾಲಯಗಳು, ಕಾಲೇಜುಗಳು ಹಾಗೂ ಸಾಮೂಹಿಕ ಸಂಸ್ಥೆಗಳ ಬೆಂಬಲದೊಂದಿಗೆ 6 ದಿನಗಳ ಪ್ರದರ್ಶನವನ್ನು ಕಾഞ്ഞങ്ങാಡ್ನ ನೆಹರೂನಲ್ಲಿ ಆಯೋಜಿಸಲಾಗಿದೆ. ಪ್ರದರ್ಶನದ ಸಮಯ ಬೆಳಗ್ಗೆ 9ರಿಂದ ಸಂಜೆ 7ರವರೆಗೆ. ಮಳಿಗೆಗಳಿಗೆ ಪ್ರವೇಶ ಸಂಜೆ 6 ಗಂಟೆಗೆ ಕೊನೆಗೊಳ್ಳುತ್ತದೆ. ಆನ್ಲೈನ್ನಲ್ಲಿ ನೋಂದಾಯಿಸಿಕೊಂಡ ಮಕ್ಕಳ ಜೊತೆಗೆ ಸಾರ್ವಜನಿಕರು ಸಹ ಪ್ರದರ್ಶನವನ್ನು ವೀಕ್ಷಿಸಬಹುದು. ಕಾഞ്ഞങ്ങാಡ್ ನಗರಸಭಾ ಅಧ್ಯಕ್ಷ ವಿ. ರಮೇಶನ್, ನೀಲೇಶ್ವರಂ ನಗರಸಭಾ ಅಧ್ಯಕ್ಷ ಪಿ. ಮೊಹಮ್ಮದ್ ರಾಫಿ, ನಗರಸಭೆ ಕೌನ್ಸಿಲರ್ ಪಿ. ಮಣಿ, ಕೇರಳ ಶಾಸ್ತ್ರ ಸಾಹಿತ್ಯ ಪರಿಷತ್ ಕೇಂದ್ರ ಕಾರ್ಯಕಾರಿ ಸಮಿತಿ ಸದಸ್ಯರಾದ ಎಂ. ದಿವಾಕರನ್, ಎಂ. ಬಾಲಕೃಷ್ಣನ್, ಜನರಲ್ ಕನ್ವೀನರ್ ಡಾಕ್ಟರ್ ರಿಜಾ ಪಿ. ಜಿಲ್ಲಾ ಮಾಹಿತಿ ಕಚೇರಿ ಎಂ. ಮಧುಸೂದನನ್, ಡಾಕ್ಟರ್ ಶಾಲಿನಿ ಎನ್.ಜಿ, ಡಾಕ್ಟರ್ ಶಾಲಿನಿ ಕೆ, ವಿನೋದ್ ಕುಮಾರ್ ವಿ, ಕಾಲೇಜ್ ಯೂನಿಟ್ ಅಧ್ಯಕ್ಷರಾದ ಅಭಿರಾಮ್ ಕೆ.ವಿ, ಕೇರಳ ಶಾಸ್ತ್ರ ಸಾಹಿತ್ಯ ಪರಿಷತ್ ಜಿಲ್ಲಾ ಕಾರ್ಯದರ್ಶಿ ಪಿ. ರಾಜನ್, ಎ. ಮೋಹನನ್ ಮುಂತಾದವರು ಮಾತನಾಡಿದರು. ಕಾರ್ಯಕ್ರಮದ ಭಾಗವಾಗಿ ನಡೆದ ಜಿಲ್ಲಾ ಮಟ್ಟದ ರಸಪ್ರಶ್ನೆ ಸ್ಪರ್ಧೆಯ ವಿಜೇತರಿಗೆ ಬಹುಮಾನ ಹಾಗೂ ಪ್ರಮಾಣ ಪತ್ರಗಳನ್ನು ವಿತರಿಸಲಾಯಿತು. ಸಮಾರೋಪ ಸಮಾರಂಭವನ್ನು ಜನವರಿ 9ರಂದು ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಶಾಬು ಅಬ್ರಹಾಂ ಉದ್ಘಾಟಿಸಲಿದ್ದಾರೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಶಬರಿಮಲೆ ಚಿನ್ನ ದರೋಡೆ ಪ್ರಕರಣದ SIT ತನಿಖೆಯನ್ನು ಹಾಳು ಮಾಡಲಾಗುತ್ತಿದೆ ಎಂದು ವಿರೋಧಿಸಿ ಜಿಲ್ಲಾಧಿಕಾರಿ ಕಚೇರಿಗೆ ಯೂತ್ ಕಾಂಗ್ರೆಸ್ ಆಶ್ರಯದಲ್ಲಿ ಮಾರ್ಚ್ ನಡೆಯಿತು. NTU ಜಿಲ್ಲಾ ಸಮ್ಮೇಳನ ರಾಜ್ಯ ಕಾರ್ಯದರ್ಶಿ ಹರಿಹಾರ್ ವಿಶ್ವನಾಥನ್ ಅವರಿಂದ ಉದ್ಘಾಟನೆ. ನಿಷೇಧಿತ ತಂಬಾಕು ಉತ್ಪನ್ನಗಳನ್ನು ಕೇಳಲು ಬಂದ ಗ್ಯಾಂಗ್ ಮಾರಾಟವಿಲ್ಲ ಎಂದು ಹೇಳಿದಾಗ ಅಂಗಡಿಯನ್ನು ಒಡೆದು ಹಾಕಿದ ಘಟನೆ. ತಂದೆ ಮಕ್ಕಳು ಸೇರಿದಂತೆ 4 ಜನರ ಬಂಧನ.
ಬಸ್ಸನ್ನು ಹಿಂದಕ್ಕುವ ಭರದಲ್ಲಿ ಸ್ಕೂಟರ್ ಸವಾರನೊಬ್ಬ ರಸ್ತೆಗೆ ಬಿದ್ದ ಘಟನೆ. ಅರಮನೆ ಜ್ಯುವೆಲರಿ ಉದ್ಯೋಗಿ ಶಶಿಕುಮಾರ್ ಪವಾಡ ಸಾದೃಶ್ಯವಾಗಿ ಅಪಾಯದಿಂದ ಪಾರು. ಪಿರಿಟಡ್ಕ ರಾಷ್ಟ್ರೀಯ ಹೆದ್ದಾರಿ ಬಳಿ ಭಾರಿ ಬೆಂಕಿ ಅವಘಡದಿಂದ ಎಕರೆಗಟ್ಟಲೆ ಖಾಸಗಿ ಭೂಮಿ ಸುಟ್ಟು ಸರ್ವನಾಶ. ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.